ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಏನು ಅನ್ಕೊಂತಾರೆ, ಒಂದು ಸ್ಟಾಕ್‌ನ ನಾವು ಬೈ ಮಾಡ್ತೀವಿ. ಅದು ಪ್ರೈಸ್ ಹೈ ಆದ್ರೆ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಅದರ್ ವೇಸಲ್ಲೂ ಅರ್ನ್ ಮಾಡ್ಬೋದು. ಇದರಲ್ಲಿ ಬೈಬ್ಯಾಕ್ ಕೂಡ ಒಂದು. ರೀಸೆಂಟಾಗಿ ಇನ್ಫೋಸಿಸ್ ಬೈಬ್ಯಾಕ್ ಕಾಲ್ ಮಾಡಿದ್ರು. ಆ ಬೈಬ್ಯಾಕಲ್ಲಿ ನನಗೆ ಮೋರ್ ದ್ಯಾನ್ ₹50,000 ನನಗೆ ಪ್ರಾಫಿಟ್ ಆಗಿದೆ. ಅದು ಹೇಗೆ ಅಂತ ಅಂದ್ಬಿಟ್ಟು ಎಕ್ಸ್‌ಪ್ಲೇನ್ ಮಾಡ್ತೀನಿ ಬನ್ನಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಯಾಪ್ ಚಾನಲಲ್ಲಿ ಇದ್ದಾರೆ ಅವರೆಲ್ಲರಿಗೂ ನಾನು ಇನ್ಫಾರ್ಮ್ ಮಾಡಿದ್ದೆ. ಫ್ಯಾಮಿಲಿ ಮೆಂಬರ್ಸ್ ನಾನ್ ಅರ್ನಿಂಗ್ ಇದ್ದಾರೋ ಅವ್ರ ಅಕೌಂಟಲ್ಲಿ ಬಿಲೋ 2 ಲ್ಯಾಕ್ಸ್ ಪರ್ಚೇಸ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಅದೇ ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ 3 ಅಕೌಂಟಿಂದ ನಾನು ಪರ್ಚೇಸ್ ಮಾಡಿದೆ. ಅದರಲ್ಲಿ ನನಗೆ ಯಾವ ಅಕೌಂಟಿಂದ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಅಕೌಂಟ್ 1ನಲ್ಲಿ ನಾನು ನಿಯರ್ಲಿ ₹2,00,000 ಇನ್ವೆಸ್ಟ್ ಮಾಡಿದ್ದೆ. ನಾನು ಪರ್ಚೇಸ್ ಮಾಡಿದ್ದು 126 ಶೇರ್ಸು. ಅದರಲ್ಲಿ 69 ಶೇರ್ಸು ಬೈಬ್ಯಾಕ್ ಎಕ್ಸೆಪ್ಟ್ ಆಗಿದೆ. ನಾನು 57 ರಿಮೈನಿಂಗ್ ಶೇರ್ಸು ಕರೆಂಟ್ ಮಾರ್ಕೆಟಿಗೆ ಸೆಲ್ ಮಾಡಿದ್ದೀನಿ. ಟೋಟಲ್ಲು ₹20,000 ಪ್ರಾಫಿಟ್ ಆಗಿದೆ. ಇದೇ ರೀತಿ ಅಕೌಂಟ್ 2ಅಲ್ಲೂ ಕೂಡ ನಾನು 2 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದು. ಅದರಲ್ಲಿ ₹20,000 ಅದರಲ್ಲೂ ಕೂಡ ಪ್ರಾಫಿಟ್ ಆಗಿದೆ. ಅಕೌಂಟ್ 3 ಅಕೌಂಟ್ 3ಯಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ಓನ್ಲಿ ₹1,00,000. ಅದರಲ್ಲಿ 64 ಶೇರ್ಸ್ ಬೈ ಮಾಡಿದ್ದೆ. 35 ಬೈಬ್ಯಾಕ್ ಎಕ್ಸೆಪ್ಟ್ ಆಗಿದೆ. 29 ಶೇರ್ಸು ಕರೆಂಟ್ ಮಾರ್ಕೆಟಿಗೆ ಸೆಲ್ ಮಾಡಿದ್ದೀನಿ. ಟೋಟಲ್ಲು ₹10,000 ಇದರಲ್ಲಿ ಪ್ರಾಫಿಟ್ ಆಗಿದೆ. 3 ಅಕೌಂಟಿಂದ ಸೇರಿಬಿಟ್ಟು ನಿಯರ್ಲಿ ₹50,000 ನನಗೆ ಪ್ರಾಫಿಟ್ ಆಗಿದೆ.